ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಖಂಡಿತ ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ಫಸ್ಟ್ ನಿಮಗೆ ಬರುತ್ತೆ. ಯಾಕೆ ಇವತ್ತು ರೆಡಿ ಆಗ್ತಾಯಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೆ ಯಾಕೆ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಒಂದು ಸಣ್ಣ ಕೆಲಸದ ಮೇಲೆ ಸ್ವಲ್ಪ ಬ್ಯುಸಿ ಇದ್ದೆ ಅಂತ. ಅದು ಯಾವ ಕೆಲಸದ ಮೇಲೆ ಬ್ಯುಸಿ ಇದ್ದೀನಿ, ಏನು ವಿಚಾರ ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ವಿಚಾರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೀವು ಕೊನೆಯವರೆಗೂ ನೋಡಿದರೆ ಗೊತ್ತಾಗುತ್ತೆ ಇವತ್ತು ಯಾವ ಕೆಲಸದ ಮೇಲೆ ಹೊರಟಿದ್ದೀನಿ. ನಿಮ್ಮ ಹತ್ರ ಒಂದು ಸಂತೋಷವಾದ ವಿಚಾರನ ಹಂಚ್ಕೊಳ್ಬೇಕು ಅಂತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಬೇಕು. ಕೊನೆವರೆಗೂ ವಿಡಿಯೋ ನೋಡಿ. ಇವತ್ತು ಯಾವ ಮುಖ್ಯವಾದ ವಿಚಾರ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಹೀಗೆ ಇರಲಿ.
ಇವಾಗ ಬಂದ್ವಿ. ಫುಲ್ಲು ಟಯರ್ಡಾಗಿ ಹೋಗಿತ್ತು. ಅದಕ್ಕೆ ಇವಾಗ ಬಂದು ಟೀ ಮಾಡ್ತಾಯಿದ್ದೀನಿ. ಟೀ ಕುಡಿದ್ಮೇಲೆ ಏನೇನಾಯಿತು ಅಂತ ಹೇಳ್ತೀನಿ. ಸೋಸಕ್ಕೇನಪ್ಪಿ ಸೋಸ್ಲಾ? ತುಂಬ ಇದೆ. ಅಯ್ಯೋ, ಆಫ್ ಮಾಡಿ ಬೇಡ. ನೋಡಿದ್ರಲ್ಲ, ಹಿಂದೆ ನಾನು ನಿಮಗೆ ಹೇಳಿರೋ ಥರನೇ ಒಂದು ಮುಖ್ಯವಾದ ಕೆಲಸದ ಮೇಲೆ ಸ್ವಲ್ಪ ದಿನ ಬ್ಯುಸಿ ಇದ್ದೆ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಂದು ಸೈಟ್ ತೊಗೊಂಡಿದ್ದೆ. ಆ ಸೈಟ್ ಇವತ್ತು ರಿಜಿಸ್ಟ್ರೇಷನ್ ಇತ್ತು. ಹಂಗಾಗಿ ಇವತ್ತು ಹೋಗ್ಬಿಟ್ಟು ಎಲ್ಲ ಸುಸೂತ್ರವಾಗಿ ರಿಜಿಸ್ಟ್ರೇಷನ್ ಆಯಿತು. ನಿಮ್ಮ ಪ್ರೀತಿ ವಾತ್ಸಲ್ಯ ಸದಾ ನನ್ನ ಮೇಲೆ ಹೀಗೆ ಇರಲಿ. ಎಲ್ಲ ಒಂದು ಸಂಸಾರದಲ್ಲೂ, ಪ್ರತಿಯೊಂದು ಮನೆಯವರ ಮನಸ್ಸಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಜಾಗ ತಗೋಬೇಕು, ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಎಲ್ಲರ ಆಸೆ ಅಂತೆ ನನಗೂ ಕೂಡ ಅದೇ ರೀತಿ ಆಸೆ ಇತ್ತು. ಹಂಗಾಗಿ ನಾನಿವತ್ತು 30-40 ಒಂದು ಸೈಟ್ ತೊಗೊಂಡಿದ್ದೆ. ಇವತ್ತದು ರಿಜಿಸ್ಟ್ರೇಷನ್ ಆಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈ ವಿಚಾರನ ನಿಮ್ಮ ಮುಂದೆ ಹೇಳ್ಕೋಬೇಕು, ಹಂಚ್ಕೋಬೇಕು ಅಂತ ಭಾಳ ದಿನದಿಂದ ವೇಟ್ ಮಾಡ್ತಾಯಿದ್ದೆ. ಬಟ್ ನನಗೆ ನಮ್ಮ ಸ್ವಾಮೀಜಿಯವರು ಇವತ್ತಿನ ಡೇಟೇ ಕೊಟ್ಟಿದ್ದರು, ಚೆನ್ನಾಗಿತ್ತು ಇವತ್ತೇ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು. 20 ಇವತ್ತು ಡೇಟ್, ಅಂದರೆ ಬುಧವಾರ ದಿನ ನಮ್ಗೆ ಕೊಟ್ಟಿದ್ದರು. ಹಾಗಾಗಿ ನಾವಿವತ್ತು ಬುಧವಾರ ದಿನ ಮಾಡಿಸ್ಕೊಂಡ್ವಿ. ಅದು ಎಷ್ಟಾಯಿತು, ಸೈಟ್ ಎಲ್ಲಿದೆ, ಅಮೌಂಟ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ.